ನಟ ಕಿರಣ್ ರಾಜ್ ಅವರಿಗೆ ಆಕ್ಸಿಡೆಂಟ್ ಆಗಿದೆ. ಅವರ ಕಾರಿಗೆ ಆಕ್ಸಿಡೆಂಟ್ ಆಗಿರುವಂಥದ್ದು ಎಷ್ಟು ಮಟ್ಟಿಗೆ ಅಂದರೆ ಕೂದಲೆಳೆ ಅಂತರದಲ್ಲಿ ಕಿರಣ್ ರಾಜ್ ಪಾರಾಗಿದ್ದಾರೆ. ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಬಹಳ ಕಷ್ಟ ಆಗ್ತಾ ಇತ್ತು. ಯಾಕಂದರೆ ಅವ್ರು ಎದೆ ಭಾಗಕ್ಕೆ ಪೆಟ್ಟು ಬಿದ್ದಿದೆ. ಕಾರ್ ನೋಡ್ಬಿಟ್ರೆ ಇವರು ಬದುಕುಳಿದಿರೋದೇ ಒಂದು ಪವಾಡ ಅಂತ ಅನ್ಸುತ್ತೆ. ಹತ್ತಿರದಲ್ಲೇ ಇದ್ದಂಥ ಆಸ್ಪತ್ರೆಗೆ ಅವ್ರನ್ನ ಸಾಗಿಸಲಾಯಿತು. ಇನ್ನು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಕೂಡ ಅಪಾಯದಿಂದ ಪಾರಾಗಿದ್ದಾರೆ. ಸಿದ್ದೇಶ್ವರ ನೋಡಿ, ಇಲ್ಲಿ ನೋಡ್ತಾ ಇದ್ದೀವಿ, ಬೆಂಚ್ ಕಾರ್ ಇದು ಎಷ್ಟರ ಮಟ್ಟಿಗೆ ಬಡಿದಿದೆ ನೋಡಿ. ಕಿರಣ್ ರಾಜ್ ಅವರ ಎದೆಗೆ ಪೆಟ್ಟು ಬಿದ್ದಿದೆ. ಕಾರು ವಿಪರೀತ ಜಖಂಗೊಂಡಿದೆ. ಕಿರಣ್ ರಾಜ್ ಯುವಕ, ತುಂಬ ಯಂಗ್ ಅಂಡ್ ಎನರ್ಜೆಟಿಕ್. ಕನ್ನಡತಿ ಸಿನಿಮಾದ ಹೀರೋ. ಟೈರ್ ಕಿತ್ಕೊಂಡು ಹೋಗೋ ಮಟ್ಟಿಗೆ ಬಂದು ಬಡ್ದಿದೆ ಅಂತಂತಂದರೆ ನೋಡಿ. ಇದು ಹೆಂಗಿರಬೇಕು ಅಂತ. ನಟ ಕಿರಣ್ ರಾಜ್ ಅಪಾಯದಿಂದ ಪಾರಾಗಿದ್ದಾರೆ. ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಕೂಡ ಜೊತೆಗಿದ್ದರು, ಅವರೂ ಕೂಡ ಅಪಾಯದಿಂದ ಪಾರಾಗಿದ್ದಾರೆ. ಆಸ್ಪತ್ರೆಯ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಒಂದು ಕಡೆಗೆ ಕಾರ್ ಜಖಮ್ ಆಗಿರುವಂಥದ್ದು, ಇನ್ನೊಂದು ಕಡೆಗೆ ಆಸ್ಪತ್ರೆಯ ದೃಶ್ಯಾವಳಿಗಳು. ತಕ್ಷಣಕ್ಕೆ ಅವ್ರನ್ನ ಸ್ಕ್ಯಾನಿಂಗಿಗೆ ಒಳಪಡಿಸಲಾಗಿದೆ. ಯಾಕಂದರೆ ಸ್ಕ್ಯಾನಿಂಗ್ ಮಷೀನ್ ಅಂತ ಕಾಣ್ತಾ ಇದೆ ಮೇಲ್ನೋಟಕ್ಕೆ ನೋಡಿದ್ರೆ. ಹೌದು, ಈ ಎದೆ ಭಾಗಕ್ಕೆ ಪೆಟ್ಟು ಬಿದ್ದಿದೆ. ಹೀಗಾಗಿ ಸ್ಕ್ಯಾನಿಂಗ್ ಕೂಡ ಮಾಡಿದ್ದಾರೆ. ಅಪಾಯದಿಂದ ಪಾರಾಗಿದ್ದಾರೆ ಕಿರಣ್ ರಾಜ್. ಬೆಂಗಳೂರಿನಲ್ಲಿ ನಟ ಕಿರಣ್ ರಾಜ್ ಕಾರು ಅಪಘಾತವಾಗಿದೆ. ಕಿರಣ್ ರಾಜ್ ಎದೆ ಭಾಗಕ್ಕೆ ಪೆಟ್ಟಾಗಿದೆ. ಕಾರು ಸಂಪೂರ್ಣವಾಗಿ ಜಖಮ್ ಆಗಿದೆ. ಕಿರಣ್ ರಾಜ್ಗೆ ಕೆಂಗೇರಿ ಬಳಿಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಐಸಿಯುನಲ್ಲಿ ಇಟ್ಟಿರೋದು ಕೂಡ ಮಾಹಿತಿ ಬರ್ತಾ ಇದೆ. ಅದೃಷ್ಟವಶಾತ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಪಾರಾಗ್ತಾರೆ. ಅವ್ರ ಜೊತೆಗೆ ಇವರು ಕೂಡ ಇರ್ತಾರೆ. ಸಿದ್ದೇಶ್ವರ ನಿರಾಶ್ರಿತರ ಕೇಂದ್ರಕ್ಕೆ ತೆರಳಿದ್ದಾಗ ಕಾರು ಅಪಘಾತವಾಗಿದೆ. ಕಿರುತೆರೆ ನಟ ಕಿರಣ್ ರಾಜ್ಗೆ ತೀವ್ರ ನಿಗಾ ಘಟಕದಲ್ಲಿ ಇರಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಇದೀಗ ಬೆಂಗಳೂರಿನಲ್ಲಿ ಭೀಕರ ಕಾರು ಅಪಘಾತ. ಕಿರುತೆರೆಯ ನಟ ಕಿರಣ್ ರಾಜ್ ನಿಮಗೆ ಗೊತ್ತಿರಬಹುದು, ಕನ್ನಡತಿ ಸೀರಿಯಲ್ ಮೂಲಕ ಮನೆ ಮಾತಾಗಿರುವಂತಹ ಕಿರಣ್ ರಾಜ್ ಅವರ ಕಾರು ಅಪಘಾತವಾಗಿದೆ. ಇಬ್ಬರಿದ್ರು, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಇದ್ರು, ಜೊತೆಗೆ ಕಿರಣ್ ರಾಜ್ ಕೂಡ ಇದ್ರು. ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಪಾರಾಗ್ತಾರೆ, ಆದರೆ ಕಿರಣ್ ರಾಜ್ ಅವರ ಎದೆ ಭಾಗಕ್ಕೆ ಪೆಟ್ಟಾಗಿದೆ. ಕಾರು ಸಂಪೂರ್ಣವಾಗಿ ಜಖಮ್ ಆಗಿದೆ. ಇನ್ನು ದೃಶ್ಯಗಳಲ್ಲಿ ನೋಡಬಹುದು, ಟೈರ್ ಹೊರಗಡೆ ಬಂದ್ಬಿಟ್ಟಿದೆ. ಅದು ಅಪಘಾತದ ಭೀಕರತೆ ಎಷ್ಟು ಮಟ್ಟಿಗೆ ಇದೆ ಅನ್ನೋದನ್ನ ಈ ದೃಶ್ಯಗಳನ್ನ ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ. ತಕ್ಷಣಕ್ಕೆ ಪಕ್ಕದಲ್ಲೇ ಇರುವಂತಹ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಇನ್ನೂ ಕೂಡ ಚಿಕಿತ್ಸೆ ಮುಂದುವರೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಿದ್ದೇಶ್ವರ ನಿರಾಶ್ರಿತರ ಕೇಂದ್ರಕ್ಕೆ ಇವರು ಹೋಗ್ತಾ ಇದ್ರು. ಆ ಸಂದರ್ಭ ಕಾರು ಅಪಘಾತವಾಗಿದೆ. ಕಿರುತೆರೆ ನಟ ಕಿರಣ್ ರಾಜ್ಗೆ ಇದೀಗ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಬಹಳಷ್ಟು ಜನಪ್ರಿಯತೆಯನ್ನ ಪಡೆದಂತಹ ಧಾರಾವಾಹಿ ಕನ್ನಡತಿ. ಈ ಧಾರಾವಾಹಿಯ ಲೀಡ್ ರೋಲ್ನಲ್ಲಿ ಕಾಣಿಸಿಕೊಂಡಂತಹ ಕಿರಣ್ ರಾಜ್ ಅವರ ಕಾರು ಅಪಘಾತವಾಗಿ ಇದೀಗ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗಿನ್. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾಲ್ತೇಶ್ ಜಗಿನ್, ಯಾವಾಗ ನಡೆದಿರುವಂತಹ ಅಪಘಾತ ಇದು? ಜೊತೆಗೆ ಕಿರಣ್ ರಾಜ್ ಅವರ ಆರೋಗ್ಯ ಇವಾಗ ಯಾವ ರೀತಿಯಾಗಿದೆ? ಚೈತ್ರ, ನಿನ್ನೆ ರಾತ್ರಿ 10 ಗಂಟೆ ಸುಮಾರಿಗೆ ನಟ ಕಿರಣ್ ರಾಜ್ ಅವರ ಕಾರು ಅಪಘಾತಕ್ಕೆ ಈಡಾಗಿರ್ತಕ್ಕಂಥದ್ದು. ಸೊ ಅಪಘಾತದಲ್ಲಿ ಯಾವುದೇ ಗಂಭೀರ ಪ್ರಮಾಣದ ಗಾಯಗಳಾಗಿಲ್ಲ. ಸೊ ಸದ್ಯಕ್ಕೆ ಏನಂತಂದ್ರೆ ಆಸ್ಪತ್ರೆಯಲ್ಲಿ ಕಿರಣ್ ರಾಜ್ ಅವರು ಚಿಕಿತ್ಸೆಯನ್ನ ಪಡಿತಾ ಇರ್ತಕ್ಕಂಥದ್ದು. ಕೆಂಗೇರಿ ಬಳಿ ಇರುವಂತಹ ಗುಟ್ಟೈನಪಾಳ್ಯದ ಸಿದ್ದೇಶ್ವರ ನಿರಾಶ್ರಿತ ಕೇಂದ್ರದಿಂದ, ಅಂದ್ರೆ ಪ್ರತಿ ವಾರ ಅವರು ಏನು ಅಲ್ಲಿ ಅನಾಥಾಶ್ರಮಕ್ಕೆ ಹೋಗಿ ಒಂದು ಊಟವನ್ನ ಬಡಿಸಿ ಬರುವಂತಹ ಕೆಲಸದಲ್ಲಿ ನಿರತರಾಗಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಹೋಗಿ ಮರಳುವಂತಹ ಸಂದರ್ಭದಲ್ಲಿ ಇಂತಹ ಘಟನೆ ಸಂಭವಿಸಿರ್ತಕ್ಕಂಥದ್ದು. ನಿನ್ನೆ ರಾತ್ರಿ 10 ಗಂಟೆ ಸುಮಾರಿಗೆ ಈ ಒಂದು ಘಟನೆ ಸಂಭವಿಸಿದೆ ಅನ್ನುವಂಥ ಮಾಹಿತಿ. ಸೊ ಅಲ್ಲಿ ಹತ್ತಿರದಲ್ಲಿದ್ದಂತಹ ಖಾಸಗಿ ಆಸ್ಪತ್ರೆಯಲ್ಲಿ ಕಿರಣ್ ರಾಜ್ ಅವರು ಚಿಕಿತ್ಸೆಯನ್ನು ಪಡಿತಾ ಇರ್ತಕ್ಕಂಥದ್ದು. ಕಿರಣ್ ರಾಜ್ ಅವರ ಎದೆಯ ಭಾಗಕ್ಕೆ ಸ್ವಲ್ಪ ಪ್ರಮಾಣದ ಪೆಟ್ಟಾಗಿರ್ತಕ್ಕಂಥದ್ರ ಬೆನ್ನಲ್ಲೇ ತೀವ್ರ ನಿಗಾ ಘಟಕದಲ್ಲಿ ಅವ್ರನ್ನ ಚಿಕಿತ್ಸೆ ನೀಡ್ತಾ ಇರ್ತಕ್ಕಂಥದ್ದು. ಮತ್ತೆ ಕಾಲಿಗೆ ಸ್ವಲ್ಪ ಪೆಟ್ಟಾಗಿದೆ ಅನ್ನುವಂಥ ಮಾಹಿತಿ ಇರುವಂಥದ್ರ ಜೊತೆಗೆ ಅವ್ರ ಜೊತೆಗಿದ್ದಂತಹ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಗಿರೀಶ್ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸೊ ಯಾವುದೇ ಗಂಭೀರ ಗಾಯಗಳಿಲ್ಲ. ಬಟ್ ಆದರೆ ಸಹಜವಾಗಿ ನಟನಿಗೆ ಒಂದು ರೀತಿಯ ಅಪಘಾತ ಆಗಿರ್ತಕ್ಕಂತಹ ಸನ್ನಿವೇಶ ಏನಿದು ಅದು ಅವರ ಅಭಿಮಾನಿಗಳಿಗೆ ಆಘಾತ ಅಂತಾನೆ ಹೇಳ್ಬೋದು. ಮಾಲ್ತೇಶ್, ಆಸ್ಪತ್ರೆಯಿಂದ ಏನಾದ್ರೂ ಅಪ್ಡೇಟ್ಸ್ ಗಳು ಬರ್ತಾ ಇದೆಯಾ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ? ಮಾಲ್ತೇಶ್,
ಚೈತ್ರ ಅಂದ್ರೆ ಸದ್ಯಕ್ಕಿರುವಂತ ಮಾಹಿತಿ ಪ್ರಕಾರ ನಿನ್ನೆ ರಾತ್ರಿ 10 ಗಂಟೆ ಸುಮಾರಿಗೆ ಈ ಒಂದು ಘಟನೆ ನಡೀತು. ಆ ಕ್ಷಣಕ್ಕೆ ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡುವಂತಹ ಕೆಲಸಕ್ಕೆ ಮಾತ್ರ ನಿರತರಾಗಿದ್ದಾರೆ. ಸೊ ಅವ್ರ ಆಪ್ತರು, ಸೊ ಜೊತೆಗೆ ಏನಂತಂದ್ರೆ ಅಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಈಗ ಸದ್ಯಕ್ಕೆ ಕಿರಣ್ ರಾಜ್ ಅವರಿಗೆ ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ ಅಂತ ಮಾಹಿತಿ ಮಾತ್ರ ಲಭ್ಯವಾಗಿರ್ತಕ್ಕಂಥದ್ದು. ಯಾವ ಪ್ರಮಾಣದ ಗಾಯಗಳಾಗಿದೆ ಮತ್ತೆ ಎಷ್ಟು ಗಂಭೀರ ಗಾಯಗಳಾಗಿದೆ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಆಸ್ಪತ್ರೆ ಮೂಲಗಳಿಂದ ಮಾಹಿತಿ ಸಿಗಬೇಕಾಗಿದೆ ಅಂತಾನೆ ಹೇಳ್ಬೋದು. ಚೈತ್ರ, ಥ್ಯಾಂಕ್ ಯು ಮಾಲ್ತೇಶ್ ಜೋಗಿ ಡೀಟೇಲ್ಸ್ಗಾಗಿ.